ಸಾರಿಗೆ ಅಧಿಕಾರಿಗಳಾಗಿರ್ಬೋದು, RTO ಮಂತ್ರಿ ಆಗಿರ್ಬೋದು, ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ವ್ಯತ್ಯಾಸ ಗೊತ್ತಿಲ್ವೇನ್ರಿ ಅವಿವೇಕಿಗಳ ನಿಮಗೆಲ್ಲ? ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲದಿರುವಂಥ ಸೇವೆ ಅಗ್ರಿಗೇಟ್ ಕಂಪ್ನಿಗಳು ಕೊಡ್ತಾ ಇದ್ದಾರೆ. ಯಾವ ಅಥಾರಿಟಿ ಮೇಲೆ ಅವ್ರಿಗೆ ಸೇವೆಯನ್ನು ಕೊಡಲಿಕ್ಕೆ ನೀವು ಮುಂದಾಗಿದ್ದೀರಾ? ಸಾರ್ವಜನಿಕರಿಗೆ ಹಲವಾರು ಅನಾಹುತಗಳಾಗಿದೆ. ಏನೋ ಒಂದು ರೇಪ್ ಅಟೆಂಡ್ ಆಗಿದೆ, ಕಾಲು ಕೈ ಮುರ್ಕೊಂಡಿದ್ದಾರೆ, ಹೆಣ್ಮಕ್ಳ ಮೇಲೆ ಲೈಂಗಿಕ ಕಿರುಕುಳ ಆಗ್ತಾಯಿದೆ ಡೈಲಿ. ಅವ್ರಿಗೆ ರೂಲ್ಸು ರೆಗ್ಯುಲೇಷನ್ನು ಕಾನೂನು ಏನೂ ಇಲ್ಲ. ಒಂದು ಫುಟ್ಪಾತ್ ಮೇಲೆ ಗಾಡಿನ ಹತ್ತಿಸ್ಕೊಂಡು ಹೋಗಿ ಸಾರ್ವಜನಿಕರಿಗೆ ಸೇವೆ ಕೊಡ್ತಾಯಿದ್ದೀರಾ ವೈಟ್ ಬೋರ್ಡಲ್ಲಿ. ಅವಿವೇಕಿಗಳ ನೀವೇನು ಸರ್ಕಾರ ನಿಯಮಗಳನ್ನ ಪಾಲಿಸ್ತಾ ಇದ್ದೀರಾ? ಏನು ಗೈಡ್ಲೈನ್ಸ್ನ ಪಾಲಿಸ್ತಾ ಇದ್ದೀರಾ? ನೀವೆಲ್ಲ ಏನು ಇಷ್ಟೊಂದು ಸೂಟ್ ಕೇಸನ್ನು ತಗೊಂಡು ನಿಮ್ಮ ಮನೆಗಳನ್ನ ಬೆಳೆಸ್ಕೊಂಡು ಇದು ಲಕ್ಷಾಂತರ ಆಟೋ ಚಾಲಕರನ್ನ ಬೀದಿ ಪಾಲನೆ ಮಾಡ್ತಾ ಇದ್ದೀರಲ್ಲ ಅವಿವೇಕಿಗಳ. ನೀವು ಇದು ಕೂಡಲೇ ಅವ್ರ ವಿರುದ್ಧ ಏನು ವೈಟ್ ಬೋರ್ಡ್ ವಿರುದ್ಧ ಕ್ರಮ ತಗೊಳ್ದು ಹೋದರೆ ಮುಂದಿನ ದಿನಗಳಲ್ಲಿ ಆಟೋ ಚಾಲಕರುಗಳು ಆಲೇ ಬೇಸತ್ತು ಹೋಗಿದ್ದಾರೆ. ಈ ಏನು ಸಾರಿಗೆ ಅಧಿಕಾರಿಗಳ ಮಂತ್ರಿಗಳಾಗಿರ್ಬೋದು, ಸರ್ಕಾರದ ವಿರುದ್ಧ ಆಗಿರ್ಬೋದು, ತಕ್ಕ ಪಾಠ ಕಲಿಸ್ತೀವಿ, ಚಾಲಕರಿಗೆ ನ್ಯಾಯ ಕೊಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಮುಂದಿನ GBA ಚುನಾವಣೆ ಸ್ಟಾರ್ಟ್ ಆಯ್ತೈತೆ. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸ್ಟಾರ್ಟ್ ಆಯ್ತೈತೆ. ಚಾಲಕರುಗಳು ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಹೇಳ್ತೀವಿ, 3 ಪಕ್ಷನೂ ತಿರಸ್ಕರಿಸ್ತೀವಿ. ದೊಡ್ಡವ ಚಿಕ್ಕವನ ಮಕ್ಕಳು, ದೊಡ್ಡವನ ಮಕ್ಕಳು ಇವರೆಲ್ಲ ಎಲ್ಲಿ ಕಿತ್ತಾಡ್ತಾರೆ, ನಾವು ಒಂದಾಯ್ತಾರೆ. ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಈ ಪರಿಸ್ಥಿತಿಲಿ ಕಾಂಗ್ರೆಸ್ ನಂಬೇಕಾ, BJP ನಂಬೇಕಾ, JDS ನಂಬೇಕಾ, ಯಾವ 3 ಜನನೂ ಒಂದು ನಮ್ಮ ಭರವಸೆನ ಈಡೇರಿಸಲ್ಲ. ದಯವಿಟ್ಟು ನಾವು 3 ಪಕ್ಷಕ್ಕೂ ಈ ಚುನಾವಣೆನ ತಿರಸ್ಕರಿಸ್ತೀವಿ. ಚಾಲಕರಿಗೆ ದಯವಿಟ್ಟು ನಾವೇ ಪೋಸ್ಟರನ್ನು ಮಾಡಿಸಿ ನಮ್ಮ ಸ್ವಂತ ದುಡ್ಡಲ್ಲಿ ಹಂಚ್ತೀವಿ. ಈ 3 ಪಕ್ಷನೂ ತಿರಸ್ಕರಿಸಿ. ಇವರು ಚಾಲಕರು ಪರವಾಗಿ ನಿಲ್ತಾ ಇಲ್ಲ, ಇವರು ಕಾರ್ಪೊರೇಟ್ ಕಂಪ್ನಿಗಳ ಪರ ನಿಲ್ತಾವ್ರೆ ಅಂತೇಳಿ ಇಡೀ ಚಾಲಕ ಸಮುದಾಯ ಈ ಬಾರಿ ಚುನಾವಣೆನ GBA ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಎಲ್ಲ ಚುನಾವಣೆನೂ ಚಾಲಕರಿಗೆ ಜಾಗೃತಿ ಮೂಡಿಸಿ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸೋವರೆಗೂ ನಾವು ಕೂಡ ಆ ಚುನಾವಣೆನ ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ದಿನ ನಾವು ಫ್ರೀಡಮ್ ಪಾರ್ಕಲ್ಲಿ ಬಜೆಟ್ ಪೂರ್ವಭಾವಿಯಾಗಿ ಒಂದು ಹೋರಾಟವನ್ನು ಮಾಡಿದ್ವಿ. ಈ ಹೋರಾಟದ ಉದ್ದೇಶ, ಈಗಾಗಲೇ ರಾಜ್ಯದ ಹೈಕೋರ್ಟ್ ಒಂದು ಬೈಕ್ ಟ್ಯಾಕ್ಸಿಗೆ ನಿಯಮ ರೂಪಿಸಬೇಕು ಅಂತೇಳಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಆದರೆ ಕಾನೂನುಬದ್ಧವಾಗಿ 1988 ಪ್ರಕಾರ ಎಲ್ಲೋ ಬೋರ್ಡಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಇದೆ ಅಂತ ತೋರಿಸ್ತಾ ಇದೆ. ಆದರೆ ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಸೇವೆ ಸಲ್ಲಿಸಲಿಕ್ಕೆ ಯಾವುದೇ ರೀತಿಯಲ್ಲೂ ಸಹ ಕಾನೂನುಬದ್ಧವಾದಂತಹ ಅದಕ್ಕೆ ನಿಯಮಗಳಿಲ್ಲ, ಕಾನೂನಿಲ್ಲ. ಆದರೂ ಸಹ ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಇವತ್ತು ಅನಧಿಕೃತವಾಗಿ ಕೋರ್ಟಿನ ಆದೇಶನ ಉಲ್ಲಂಘನೆ ಮಾಡಿ, ಮೋಟ್ರ್ ವೆಹಿಕಲ್ ಆ್ಯಕ್ಟನ್ನು ಉಲ್ಲಂಘನೆ ಮಾಡಿ ಇವತ್ತು ಸಂಪೂರ್ಣವಾಗಿ ಈ ಒಂದು ಅಕ್ರಮವಾದಂತಹ ವ್ಯಾಪಾರದಲ್ಲಿ ತೊಡಕೊಂಡಿದೆ. ಈ ಬೈಕ್ ಟ್ಯಾಕ್ಸಿ ಕಂಪನಿಗಳು ಯಾವುದೇ ರೀತಿಯಲ್ಲಿ ಅಧಿಕೃತವಾಗಿಲ್ಲ. ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಿರೋದೇನಪ್ಪ ಅಂತಂದರೆ, ನಮ್ಮ ಬದುಕನ್ನು ಹಾಳು ಮಾಡುವಂತಹ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಬದುಕನ್ನು ಹಾಳು ಮಾಡುವಂತಹ, ಅವರ ಆದಾಯವನ್ನು ಕಸಿದುಕೊಳ್ಳುವಂತಹ ಈ ಅನಧಿಕೃತ ವೈಟ್ ಬೋರ್ಡಲ್ಲಿ ಹೊಡೆಯುವಂತಹ ಬೈಕ್ ಟ್ಯಾಕ್ಸಿಗಳನ್ನು ಮುಟ್ಟುಗೋಲು ಹಾಕೋಬೇಕು ಸರ್ಕಾರ, ಮತ್ತು ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಏನು ಕಲ್ಯಾಣ ಮಂಡಳಿ ಅಂತ ಚಾಲಕರಿಗೆ ಮಾಡಿದೆ, ಅದರ ಭಾಗವಾಗಿ ಇವತ್ತು ಬಜೆಟ್ನಲ್ಲಿ ಕನಿಷ್ಠ 500 ಕೋಟಿಯನ್ನು ಅನುದಾನವನ್ನು ಮೀಸಲಾಗಿ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಕಾರಣ ಇಷ್ಟೇ, ಈಗ ನಮ್ಮ ರಾಜ್ಯಕ್ಕೆ 72-73 ವರ್ಷ ಆಗಿದೆ ಆಟೋ ಪಾದಾರ್ಪಣೆ ಮಾಡಿ. ಆದರೂ ಸಹ ಯಾವುದೇ ರೀತಿಯ ಈ ಚಾಲಕರಿಗೆ ಒಂದೇ ಒಂದು ನಯಾ ಪೈಸನೂ ಸಹ ಇವರಿಗೆ ಕೊಡದೇ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ಇವತ್ತು ಒತ್ತಾಯ ಮಾಡ್ತಿದ್ದೀವಿ, ಈ ಭದ್ರತಾ ಮಂಡಳಿ ನಡಿಬೇಕು ಅಂದರೆ, ಕಲ್ಯಾಣ ಮಂಡಳಿಯನ್ನು ಚಾಲನೆ ಆಗಬೇಕು ಅಂತಾರೆ, ಅದಕ್ಕೆ ಕಲ್ಯಾಣ ಕಾರ್ಯಕ್ರಮ ಜಾರಿ ಆಗಬೇಕು. ಕಲ್ಯಾಣ ಕಾರ್ಯಕ್ರಮ ಜಾರಿ ಆಗಲಿಕ್ಕೆ ರಾಜ್ಯ ಸರ್ಕಾರ ಕನಿಷ್ಠ ಒಂದು 500 ಕೋಟಿ ಆದರೂ ಅನುದಾನ ಕೊಟ್ಟರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಾಗಿ ಇವತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಿದ್ವಿ, ಈ ವರ್ಷದ ಬಜೆಟ್ನಲ್ಲಿ ಖಂಡಿತ ನಮಗೆ 500 ಕೋಟಿ ಅನುದಾನ ಕೊಡಬೇಕು ಅಂತೇಳಿ ಬೋರ್ಡಿಗೆ ಕೊಡಬೇಕಂತ ಒತ್ತಾಯವನ್ನು ಮಾಡ್ತಿದ್ದೀವಿ. ಈಗ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ನೋಡಿದ್ದೀವಿ, ರಾತ್ರಿ ಅವ್ರು ಏನು ಮಾಡ್ತಾರೆ, ಕೇಂದ್ರ ಸರ್ಕಾರ ವಾಹನಗಳಿಗೆ ಸಂಬಂಧಪಟ್ಟಂಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಫೀಸ್ಗಳನ್ನು ರಾತ್ರಿ ಜಾಸ್ತಿ ಮಾಡ್ತಾರೆ. ಈಗ ಒಂದು ಕಡೆ ನಮಗೆ ಈ ಅನಧಿಕೃತ ಅಗ್ರಿಗೇಟ್ ಕಂಪ್ನಿಗಳಿಂದ ಮತ್ತು ಅನಧಿಕೃತ ಬೈಕ್ ಟ್ಯಾಕ್ಸಿಗಳಿಂದ ನಮಗೆ
ಆದಾಯ ಸಹ ಇವತ್ತು ಕಡಿಮೆ ಆಗಿದೆ, ತುಂಬಾ ಆದಾಯ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತೆರಿಗೆಗಳು ಜಾಸ್ತಿ ಮಾಡೋಂಥದ್ದು, ಶುಲ್ಕಗಳನ್ನು ಜಾಸ್ತಿ ಮಾಡಿ ಇಷ್ಟು ಮಟ್ಟಿಗೆ ಸರಿ. ಇವತ್ತು ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡ್ತೀವಿ. ಯಾಕೆಂತ ನಿಮಗೆ ಯಾವುದೇ ರೀತಿಯ ಕಲ್ಯಾಣ ಕಾರ್ಯಕ್ರಮಗಳು, ಮೂಲಭೂತ ಕಾರ್ಯಕ್ರಮಗಳು ಸಹ ಚಾಲಕರು ಕೊಡಲಿಕ್ಕೆ ನಿಮಗೆ ಯೋಗ್ಯತೆಗಳಿಲ್ಲ. ಆದರೂ ಸಹ ನಮ್ಮ ಹತ್ರ ನೀವು ಹೆಚ್ಚಿನ ಹೊರೆಯನ್ನು ಹಾಕಲಿಕ್ಕೆ ನೀವು ತೆರಿಗೆಗಳು, ಶುಲ್ಕಗಳನ್ನು ಜಾಸ್ತಿ ಮಾಡ್ತೀವಿ. ಖಂಡಿತ ಇದನ್ನು ವಾಪಸ್ ತಗೋಬೇಕು ನೀವು. ಇಲ್ಲ ಅಂತಂದರೆ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಇತರೆ ಚಾಲಕರು ಬೀದಿ ಪಾಲಾಗ್ತಾರೆ. ಆದಾಯ ಕಡಿಮೆ ಆದಂಗೆ ಅವ್ರ ಕುಟುಂಬಗಳು ತುಂಬಾ ತೊಂದರೆ ಸಿಗಾಕೊಳ್ತವೆ. ಅದಾಗಿ ದಯವಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯ ಚಾಲಕರ ಮೇಲೆ ಹೆಚ್ಚಿನ ಹೊರೆ ಹಾಕೋದನ್ನು ಖಂಡಿತ ಬಿಡಬೇಕಾಯ್ತೈತೆ. ಅದಾಗಿ ಆಟೋ ಚಾಲಕರಿಗೆ ನೀವು ಅವರ ಕಲ್ಯಾಣ ಕಾರ್ಯಕ್ರಮ ಜಾರಿ ಮಾಡಬೇಕು. ಅವ್ರ ಕುಟುಂಬ ಮತ್ತು ಅವ್ರಿಗೆ ಸಿಗುವಂಥ ಆರೋಗ್ಯ ಕಾರ್ಯಕ್ರಮವನ್ನು ಹಾಕ್ಕೊಳ್ಳೋಕ್ಕೆ ನಿಮಗೆ ಆಗಬೇಕಾಯ್ತಿತ್ತು. ಅದಾಗಿ ನಮ್ಮ ಈ ಹೋರಾಟ, ಮುಖ್ಯವಾದ ಹೋರಾಟಗಳನ್ನು ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಅವರ ಮುಖ್ಯಮಂತ್ರಿಗಳು ಈ ಬಜೆಟ್ನ ತಯಾರಿಯಲ್ಲಿ ಇದ್ದರು, ಅವರ ಆಪ್ತ ಕಾರ್ಯದರ್ಶಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿದ್ದೀವಿ ಮತ್ತು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಸಹ ಅಂತ ಹೇಳಿದ್ದಾರೆ. ಅದಾಗಿ ದಯವಿಟ್ಟು ರಾಜ್ಯ ಸರ್ಕಾರ ಇವತ್ತಿನ ಹೋರಾಟದ ಮನವಿ ಏನು ಕೊಟ್ಟಿದ್ದೀವಿ ಅದನ್ನು ದಯವಿಟ್ಟು ಅಂಗೀಕರಿಸಿದ್ರಿ. ಅದರ ಬಗ್ಗೆ ಸೂಕ್ತ ಕ್ರಮವನ್ನು ತಗೋಬೇಕು, ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಜಾವೇದ್ ಅಹಮದ್, ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ CITUನ ಪ್ರಧಾನ ಕಾರ್ಯದರ್ಶಿ. ಆಕ್ರೋಶ ಇದೆ. ಇದು ದೊಡ್ಡ ಸ್ಕ್ಯಾಮ್ ಚಾಲಕರ ವಿರೋಧವಾಗಿ ದಯವಿಟ್ಟು ನಮ್ಮ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತ ಕೆಲವೊಂದು ಸಂಘಟನೆ ಲೀಡರ್ಗಳು ಇನ್ವಾಲ್ವ್ ಆಗಿದ್ದಾರೆ. ಅದು ಘಂಟಾಘೋಷವಾಗಿ ನಾವು ಚಾಲಕರು ಹೇಳ್ಬೇಕಾಗ್ತದೆ. ದಯವಿಟ್ಟು ಇದ್ರ ಬಗ್ಗೆ ಸ್ಕ್ಯಾಮ್ ಆಗಿರುವಂತ ನಾಯಕರ ಜೊತೆ ನಾವು ಧಿಕ್ಕಾರ ಹೋಗ್ಬೇಕಾಗ್ತದೆ. ಒಂದು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮಾಡ್ತಾ ಇರುವಂತ ಕೆಲಸ ಅಲ್ಲ, ಇದು ಓಪನ್ ಆಗಿ ನಡೀತಾ ಇರುವಂತ ಒಂದು ದೊಡ್ಡ ಸ್ಕ್ಯಾಮ್. ಹಾಗಾಗಿ ಚಾಲಕರಿಗೆ ಇದೆಲ್ಲ ಅರಿವಿಲ್ಲ ಅಂತಲ್ಲ, ಅರಿವಿದೆ. ದಯವಿಟ್ಟು ಚಾಲಕರುಗಳು ಇಂಥ ADO CITU ಏನು ಕರೆ ಕೊಡಿದೆ, ಇನ್ನ ಕೆಲವೊಂದು ನಾಯಕರುಗಳು ಸಂಘಟನೆ ಕಟ್ಕೊಂಡು ಮೌನ ವಹಿಸಿದ್ದಾರೆ. ಹಾಗಾಗಿ ಅವ್ರಿಗೆ ಧಿಕ್ಕಾರ ಕೂಗೋಣ. ಈ ಮೂಲಕ ಏನು ADO CITU ಮಾಡ್ತಾ ಇದೆ, ಯಾರೇ ಸಂಘಟನೆ ಅಧ್ಯಕ್ಷರುಗಳು ನಮ್ಮ ಪರವಾಗಿ ಯಾರು ಧ್ವನಿ ಎತ್ತಾರೆ ಅವ್ರ ಜೊತೆ ಎಲ್ಲ ಕೈ ಜೋಡಿಸೋಣ. ಒಗ್ಗಟ್ಟಿನ ಪ್ರದರ್ಶನ ನಮಗೆ ಬೇಕಾಗ್ತದೆ, ಅತಿ ಅವಶ್ಯಕತೆ ಇದೆ. ದಯವಿಟ್ಟು ಚಾಲಕರುಗಳು ಇಷ್ಟೊಂದು ಅನ್ಯಾಯ, ಇಷ್ಟೊಂದು ಅಕ್ರಮ ನಮ್ಮ ಚಾಲಕರ ಮೇಲೆ ಯಾಕೆ? ನಮ್ಮ ಜೀವನ, ನಮ್ಮ ಪೀಳಿಗೆಯನ್ನ ಇವರು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಎಲ್ಲ ನಾಯಕರುಗಳು, ಚಾಲಕರುಗಳು ಒಗ್ಗಟ್ಟಿನಿಂದ ಇಂಥ ನಾಯಕರುಗಳ ಜೊತೆ ಕೈ ಜೋಡಿಸಬೇಕಾಗ್ತದೆ. ಚಾಲಕರುಗಳೇ ದಯವಿಟ್ಟು ಗಮನ ಹರಿಸಿ. ಸಭೆ ಪ್ರಾರಂಭ ಮಾಡೋಣ. ಇಲ್ಲಿ ಬನ್ರಿ ನೀವು. ಬಂದಿರ್ತಕ್ಕಂಥ ಎಲ್ಲ ಆಟೋ ರಿಕ್ಷಾ ಚಾಲಕರು, ADO ಹಾಗೂ CITUನ ಎಲ್ಲ ಆಟೋ ರಿಕ್ಷಾ ಚಾಲಕರು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಎಲ್ಲ ಶಾಖೆಗಳು, ಎಲ್ಲ ಬೆಂಗಳೂರು ನಗರದಲ್ಲಿ ಹೆಚ್ಚು ಶಾಖೆಗಳಿದ್ದಾವೆ, ಎಷ್ಟು ಉತ್ತರ ವಲಯ ಸಮಿತಿ, ಎಷ್ಟು ವಲಯ ಸಮಿತಿಗಳಿದ್ದಾವೆ. ಎಲ್ಲ ಪದಾಧಿಕಾರಿಗಳು, ಕಮಿಟಿ ಮೆಂಬರು, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಕೇಂದ್ರ ಕಚೇರಿಯಿಂದ ಪದಾಧಿಕಾರಿಗಳು ಬಂದಿದ್ದಾರೆ, ಅಧ್ಯಕ್ಷರಾದಂಥ CN ಶ್ರೀನಿವಾಸ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಾವೇದ್ ಅಹಮದ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಶೇಖ್ ಫಾರೂಕ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಆನೇಕಲ್ನಿಂದ ಬಂದಿದ್ದಾರೆ ಮುಖಂಡರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಮಡವಾಡ ವಲಯ ಸಮಿತಿಯಿಂದ ಬಂದಿದ್ದಾರೆ ಎಲ್ಲ ಕಾರ್ಯಕರ್ತರು, ECMಗಳು ವಲಯ ಸಮಿತಿ ಆಫೀಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಜೈನಗರದಿಂದ ಬಂದಿದ್ದಾರೆ ವಲಯ ಸಮಿತಿಯಿಂದ.